ನಾನೇ ನಿನ್ನ ತುಂಬ ತುಂಬ ಪ್ರೀತಿ ಮಾಡು. ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡೋದನ್ನ ಬಾಯಿ ಬಿಟ್ಕೊಂಡು ನೋಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಕರ್ಮ ನೋಡು. ಮೇಘ, ಏ ಸೈಕೋ, ನೀನೇನು ಬಾಯಿ ಬಿಟ್ಕೊಂಡು ನೋಡ್ತಿದ್ಯಾ? ಹೋಗು, ಇವಳು ನನ್ನ ತಂಗಿ. ನಾನು ನಿಮ್ಮ ಹೆಂಡತಿ. ನಿನ್ನ ಉತ್ತರ ಗಲೀಜು ಕಣೆ, ಹೋಗೆ ಇಲ್ಲಿಂದ. ಪೋಲಿ. ಮಯೂರಿ ರಾಹುಲ್ ಜೊತೆ ಬೈಕಲ್ಲಿ ಹೋಗಿದ್ದನ್ನ ನಾನು ನೋಡಿದೆ. ಹಾಳು ಮರು, ಹೇಳೋದನ್ನೇ ಮರ್ತಿದೆ. ರಾಹುಲ್ ಸಿಕ್ಕಿದ್ದ ಮೇಘ. ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ನಾನು ನನ್ನ ಫ್ರೆಂಡ್ ಮನೇಲಿದ್ದೆ, ಅದಕ್ಕೆ ರಿಸೀವ್ ಮಾಡಕ್ಕೆ. ನೀನು ರಾಹುಲ್ ಜೊತೆ ಹೋಗಿದ್ದು ನಾನು ನೋಡಿದೆ, ಅದಕ್ಕೆ ಕಾಲ್ ಮಾಡಿದ್ದು. ನೀನೊಬ್ನೇ ನಾ ಬ್ಯುಸಿ ಆಗಿರೋದು, ನನಗೆ ಕೆಲಸ ಇರಲ್ವಾ? ಕಾಲ್ ಮಾಡಿದ ಕೂಡಲೇ ರಿಸೀವ್ ಮಾಡಬೇಕು ಅನ್ನೋ ರೂಲ್ಸ್ ಏನಾದರೂ ಇದೆಯಾ? ಏನಾಗಿದೆ ಮಯೂರಿಗೆ? ಅವತ್ತು ಕೇಳಿದ್ರೆ ಬೇರೆನೇ ಹೇಳಿದ್ಲು, ಇವತ್ತಿನ್ನೇನೋ ಹೇಳ್ತಾ ಇದ್ದಾಳೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಿಲ್ವಲ್ಲ. ಮೇಘನ್ ಮನಸ್ಸು ತುಂಬ ಸೂಕ್ಷ್ಮ, ಅವಳನ್ನ ಹುಷಾರಾಗಿ ನೋಡ್ಕೊ. ಹಾಗಾದ್ರೆ ಅವತ್ತು ಹೇಳಿದ್ದು ರಾಹುಲ್ ನಿಜವಾಗ್ಲೂ ನನ್ನ ಇಷ್ಟಪಡ್ತಾರ? ಮತ್ಯಾಕೆ ಯಾವ ವಿಷಯನೂ ನನ್ನ ಹತ್ರ ಹೇಳ್ಕೊಳ್ದಲೆ ಮಯೂರಿ ಹತ್ರ ಹೇಳ್ಕೊತಾರೆ? ಮಯೂರಿ ಯಾಕೆ ರಾಹುಲ್ ಜೊತೆ ಸುತ್ತಾಡ್ತಾ ಇದ್ದಾಳೆ? ಯಾವ ವಿಷಯನೂ ನಂಬಕ್ಕೆ ಆಗ್ತಿಲ್ವಲ್ಲ. ಮೇಘ ಯಾಕೆ ಅಷ್ಟೊಂದು ಕ್ವೆಶ್ಚನ್ ಮಾಡಿದ್ಲು? ಅವಳಿಗೇನಾದ್ರೂ ನನ್ನ ಮೇಲೆ ಡೌಟ್ ಶುರು ಆಗಿದ್ಯಾ? ರಾಹುಲ್ ಜೊತೆ ಹೊರಗಡೆ ಹೋಗಿದ್ದನ್ನ ಜಯಂತ್ ಏನಾದ್ರೂ ಅವಳ ಹತ್ರ ಮೊದಲೇ ಹೇಳ್ಬಿಟ್ನಾ? ಅದಕ್ಕೆ ಯೋಚನೆ ಶುರುವಾಗಿದ್ಯಾ? ಅಥವಾ ನನ್ನ ಬಾಯಿಂದಲೇ ಹೊರಗೆ ಬರ್ಬೇಕು ಅಂತ ಕಾಯ್ತಿದ್ಲಾ? ಯಾಕಷ್ಟು ಕ್ವೆಶ್ಚನ್ ಮಾಡಿದ್ಲು? ಮೇಘ ಏನ್ ಬೇಜಾರು ಮಾಡ್ಕೊಂಡ್ಲೋ ಏನೋ. ತಪ್ಪು ಕಲ್ಪನೆ ಮಾಡ್ಕೊಂಬೇಡ ಅಂತ ಹೇಳ್ದೋಳು ನಾನೇ. ಈಗ ನಾನೇ ಅವಳಿಗೆ ಎಲ್ಲ ವಿಚಾರನೂ ಕ್ಲಿಯರ್ ಮಾಡಬೇಕಿತ್ತು. ಈ ಜಯಂತ್ ನನ್ನ ಬಗ್ಗೆ ಏನ್ ತಪ್ಪು ತಿಳ್ಕೊಂಡ್ರು ನನಗೇನು ಬೇಜಾರಿಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಆದ್ರೆ ಮೇಘ
ರಾಹುಲ್ ಜೊತೆ ಏನಕ್ಕೆ ಹೋದೆ, ಅಲ್ಲಿ ಏನಾಯ್ತು, ಏನ್ ಮಾತಾಡ್ದೆ ಎಲ್ಲ ಹೇಳ್ಬಿಡ್ಲಾ? ಬೇಡ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಎಲ್ಲ ಒಂದು ಹಂತಕ್ಕೆ ಬರಲಿ, ಆಗ ಹೇಳಿದ್ರೇನೆ ಸರಿ. ಕರೆಕ್ಟ್ ಟೈಮ್ಗೆ ಆಗಬೇಕು. ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಫುಲ್ ಡೀಟೇಲ್ಸ್ ಗೊತ್ತಾಗಬೇಕು, ಸರಿನಾ? ಮಯೂರಿ, ಹೇಗೆ ಬಾಂಬ್ ಸಿಡಿಸ್ತೀನಿ ಅನ್ನೋದನ್ನ ನೋಡ್ತಾ ಇರು. ನಾಳೆ ಎಲ್ಲರ ಮುಂದೆ ನಿನ್ನ ಬಂಡವಾಳ ಬಯಲಾಗುತ್ತೆ. ನಾಳೆ ಶುರು ಆಗೋ ರಾಹುಕಾಲ ನಿನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಈ ಮನೆಯವರೆಲ್ಲ ನಿನ್ನನ್ನು ತಲೆ ಮೇಲೆ ಕರ್ಗತ್ತರ ಇಟ್ಕೊಂಡು ಓಡಾಡಿಸ್ತಿದಾರಲ್ಲ, ನೋಡ್ತೀನಿ ನೋಡ್ತೀನಿ. ಅದ್ಕೆ ಅದ್ಕೆ ಹಾ ಸಿಂಧು, ಬಂದೆ. ಅದ್ಕೆ ನಾಡ್ದು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಏನ್ ಸ್ಪೆಷಲು? ಅಯ್ಯೋ, ಇದನ್ನ ಹೇಳಕ್ ಕರ್ದ್ಯಾ? ಆ ಮುಸುಡಿನ ಕಟ್ಕೊಂಡಿದ್ದಕ್ಕೆ ಆ ಸ್ಪೆಷಲ್ ಬೇರೆ ಕೇಳು. ಸುಮ್ಮನಿರ್ತೀಯಾ? ಸಿಂಧು, ನಿಮ್ಮ ಆನಿವರ್ಸರಿ ಯಾವಾಗ ಹೇಳು? ಮರ್ತ್ಬಿಟ್ಟೆ. ಅದಕ್ಕೆ ಅದಕ್ಕಿನ್ನೂ ತುಂಬಾ ಟೈಮ್ ಇದೆ, ಬಿಡಿ. ಸಿಂಧು, ನಾವು ಮದ್ವೆ ಆದಾಗ ಖುಷಿ ಪಡೋಕೆ ಆಗ್ತಿರ್ಲಿಲ್ಲ. ಹುಡುಗನ ಜೊತೆ ಮಾತಾಡೋದಿರ್ಲಿ, ಕಣ್ಣೆತ್ತು ನೋಡೋದಕ್ಕೂ ಹೆದರ್ಕೊಂಡು ಸಾಯ್ತಿದ್ವಿ. ಆದ್ರೆ ಈಗಿನ ಕಾಲದ ಹುಡುಗರು ಹುಡುಗಿರು ಹಾಗಲ್ಲ. ಸಿನಿಮಾ, ಹೋಟ್ಲು, ಪಾರ್ಕು, ಡೇಟಿಂಗು ಅಂತ ಮದ್ವೆಗೆ ಮುಂಚೆನೆ ಊರೆಲ್ಲ ಸುತ್ತಾರೆ ನೋಡಿ. ಏನ್ ಮೀನಾಕ್ಷಿ, ನಮ್ಮ ಮದ್ವೆನ ನೆನಪು ಮಾಡ್ಕೋತಿದ್ಯಾ? ನಿಮ್ಮಂತ ಗಂಡನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಪುಣ್ಯ ಮಾಡಿದೀನಿ ಅಂತ ಹೇಳ್ತಿದ್ದೆ. ಹೌದಾ? ಏನತ್ತೆ, ನಿಮ್ ಮದ್ವೆ ದಿನಗಳನ್ನ ನೆನ್ಸ್ಕೊತಿದ್ದೀರಾ? ಅದನ್ನ ಬಿಟ್ಟು ಇನ್ನೇನಮ್ಮ ಇದನ್ನ ನೆನ್ಪು ಮಾಡ್ಕೊಳ್ಳೋದಿಕ್ಕೆ? ಅದೊಂದು ನಡೆದ್ಮೇಲೆ ನೆನ್ಪು ಮಾಡ್ಕೊಳ್ಳೋಂಥದ್ದು ಯಾವುದು ನಡಿಲೂ ಇಲ್ಲ, ನಿಮ್ಮ ಮಾವ ಏನು ಕೊಡ್ಲೂ ಇಲ್ಲ. ಮಾವ ಅತ್ತೇನ್ ತುಂಬಾ ಗೋಳಿ ಕುಂತಿದ್ರಾ? ಮಯೂರಿ, ಮೇಘ, ಒಂದ್ ನಿಮಿಷ. ಏನು? ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನದು? ಬೇಗ ಹೇಳು. ನೀನ್ ಮದ್ವೆ ಸ್ಪೆಷಲ್ ಏನು ಅಂತ ಹೇಳು ಮಯೂರಿ. ಏನು ಹೇಳ್ತಿದ್ಯಾ ಚಾರು? ಇವಳಿಗಿನ್ನೂ ಮದ್ವೆನೇ ಆಗಿಲ್ಲ. ಆಗ್ಬೇಕಾಗಿದ್ದ ಮದ್ವೆ ಏನಾಯ್ತು ಅಂತ ನಿನಗೆ ಗೊತ್ತಲ್ಲ. ಇಲ್ಲ ಅತ್ತೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಇದೆ. ನಿನಗೆ ಹುಚ್ಚು ಸರಿ, ಆದ್ರೆ ಏನೇನೋ ಮಾತಾಡ್ತಿದ್ಯಲ್ಲ, ಏನಾಗಿದೆ ನಿಂಗೆ? ನನ್ ಮಾತನ್ನ ಕೇಳಿ ಇನ್ ಮುಂದೆ ಹುಚ್ಚಿಡಿಯೋದು ನಿನ್ಗೆ ಮಯೂರಿ. ಡೋಂಟ್ ಟಾಕ್ ರಬೇಶ್. ಮಯೂರಿ ಬಗ್ಗೆ ಏನೇನು ಮಾತಾಡಬೇಡ ನೀನು. ನಾನು ಏನ್ ಹೇಳಿದ್ರು ನಿಮಗೆ ಡೌಟ್ ಅಲ್ವಾ? ಇವಾಗ ಹೇಳ್ತೀನಿ ಕೇಳಿ, ಇದು ಪಕ್ಕಾ ಕನ್ಫರ್ಮೇಶನ್. ಮಯೂರಿಗೆ ಈಗಾಗಲೇ ಮದುವೆ ಆಗಿದೆ. ಯಾವುದೋ ಕೋಪಕ್ಕೆ ಗಂಡನ್ನ ಕೊಂದು ತಪ್ಪಿಸ್ಕೊಂಡು ಬಂದಿದ್ದಾಳೆ. ಚಾರು, ಆರೋಪ ಮಾಡೋಕ್ಕೊಂದು ಮಿತಿ ಇದೆ, ಆದ್ರೆ ಈ ರೀತಿ ಅಲ್ಲ. ನಾನು ಹೇಳ್ತಿರೋದ್ರಿಂದ ಎಲ್ಲರಿಗೂ ಕೋಪ ಬಂದಿದೆ ಅಂತ ಗೊತ್ತು ಮಾವ. ಸತ್ಯ ಯಾವಾಗ್ಲೂ ಕಹಿ ಆಗೇ ಇರತ್ತೆ,
ಆದ್ರೆ ನಾನು ಹೇಳ್ತಿರೋದು ನಿಜಾನೇ. ಹೇಳೋದೆಲ್ಲ ಹೇಳ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ರೆ ಏನರ್ಥ? ಏನಾಗ್ ನೋಡ್ತಾ ಇದ್ಯಾ? ಮದ್ವೆ ಆಗಿದ್ಯಂತೆ, ಗಂಡನ್ ಕೊಂದು ತಪ್ಪಿಸ್ಕೊಂಡ್ ಬಂದಿದ್ದೀನಂತೆ. ಆಯ್ತಾ? ಅಷ್ಟೇನಾ? ಅಥವಾ ಇನ್ನೂ ಏನಾದ್ರೂ ಇದೆಯಾ ನಿನ್ ಕಥೆಯಲ್ಲಿ? ಸುಳ್ಳು ಹೇಳ್ಬೇಕು, ಆದ್ರೆ ಈ ತರನಾ? ನನ್ ಜೀವನದಲ್ಲಿ ನಗ್ದೇ ಇರೋ ಜೋಕ್ ಅಂದ್ರೆ ಇದೆ ಅನ್ಸುತ್ತೆ. ಏನಮ್ಮ ಚಾರು, ಈ ರೀತಿ ಆಪಾದನೆ ಮಾಡಕ್ ಮುಂದಾಗಿದೆಯಲ್ಲ? ಚಾರು ಹಾಗೆಲ್ಲ ಸುಮ್ನೆ ಯಾರ ಮೇಲೂ ಆಪಾದನೆ ಮಾಡೋಳಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಎಂಥ ಹುಳ ಇದೆ ಅಂತ ಯಾರಿಗ್ ಗೊತ್ತು? ಹೊರಗೆ ಬಂದ ಮೇಲೆ ಗೊತ್ತಾಗೋದು. ಅಮ್ಮ, ಸ್ವಲ್ಪ ಹೊತ್ತು ಸುಮ್ಮನಿರ್ತೀಯ? ನಿಂದ್ಯಾಕೋ ಬರ್ತಾ ಬರ್ತಾ ಅತಿ ಆಗ್ತಾ ಇದೆ. ನಿಂದು ಮಾತ್ರ ಅಲ್ಲ, ಬೇರೆಯವ್ರದ್ದು ಕೂಡ. ಎಲ್ಲಾನು ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ರೆ ಸರಿಯಾಗಿರುತ್ತೆ. ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರೋದು ಯಾರು ಅಂತ ನಿನಗೆ ಗೊತ್ತು ತಾನೆ? ಸುಮ್ಮನೆ ನನ್ ಮೇಲೆ ಗೂಬೆ ಕೊಡ್ಸಿದ್ರೆ ಸರಿ ಇರಲ್ಲ. ಏನ್ ಮಾಡ್ತೀಯಾ? ಮನೆನ ಸಾಧ್ಯನಾ? ಎಲ್ರೂ ಮಾತಾಡಿ ಮುಗಿಸಿದಾಯ್ತಾ? ಈಗ ನಾನು ಮಾತಾಡ್ಬೋದಾ? ನಾನು ಸುಳ್ಳು ಹೇಳ್ತಿಲ್ಲ. ನನ್ನ ಹತ್ರ ಬಲವಾದ ಪ್ರೂಫ್ ಇದೆ. ಇನ್ ಎರಡು ದಿನ ಆ ಪ್ರೂಫ್ನ ನಿಮ್ ಮುಂದೆ ತಂದಿಡ್ತೀನಿ. ಅಷ್ಟೇ ಅಲ್ಲ, ಈ ತಾಳಿ ಕದ್ದೋರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ನಿಮ್ ಮುಂದೆ ತಂದಿಳಿಸ್ತೀನಿ. ನೋಡ್ತೀರಿ. ಹಾ ದೇವ್ರೆ, ಇನ್ನು ಏನೇನ್ ನೋಡ್ಬೇಕಪ್ಪ ಈ ಮನೆಯಲ್ಲಿ. ಉದ್ಧಾರ. ತಡ್ಕೊಳಮ್ಮ, ಕಾಲ ಬರುತ್ತೆ, ಆತರ ಬೀಳ್ಬೇಡ. ಯಜಮಾನ್ರೆ, ಹೆದರ್ಕೊಂಡ್ಬಿಟ್ರೆ ಯಜಮಾನ್ರೆ? ನಾನು ನಿಮ್ ಪ್ರೀತಿ ಸೈಕೋ ಚಾರು, ಹೆದರ್ಕೋಬೇಡಿ. ಪರವಾಗಿಲ್ಲ ಯಜಮಾನ್ರೆ, ಡೈಲಾಗೆಲ್ಲ ಹೊಡೆಯಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ನಾನೇನು ಇಂಡೈರೆಕ್ಟ್ ಆಗಿ ಬೈತೀರಾ? ಪರವಾಗಿಲ್ಲ ಯಜಮಾನ್ರೆ, ನೀವು ಗ್ರೇಟ್. ನಾನೇ ನಿನ್ನ ಹೆಸರು ತಗೊಂಡು ಹೇಳಿದ್ನಾ? ಹೇಳು. ಹೆಸರೇಳಿ ಮಾತಾಡಿದ್ದಿದ್ರೆ ಕೌಂಟ್ರ್ ಉತ್ತರ ಕೊಡ್ತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ತಲೆ ಉಪಯೋಗಿಸಿ ಅಡ್ಡಾರಿಲ್ಲ ಹೋಗುವಾಗ ಮಾತಾಡಿದ್ರಾ? ಅದ್ರ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಯಾಕೆ ಬಂದೆ ಮೊದಲದನ್ನು ಹೇಳು. ಅದು ಯಾಕೋ ನಿಮ್ಮನ್ನ ಪರ್ಸ್ನಲ್ ಆಗಿ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಯಜಮಾನ್ರೆ. ಪ್ಲೀಸ್ ವಿಲ್ ಯು ಶಟ್ ಅಪ್? ಯಜಮಾನ್ರೆ ಅಂತ ನನಗೆ ಕರಿಬೇಡ. ಕಿವಿ ಕೆಂಡ ಹಾಕ್ದಾಗತ್ತೆ. ಆದ್ರೆ ನನ್ನ ನಾಲ್ಗೆಲೆ ಹೂ ಹರಡ್ದಂಗೆ ಆಗುತ್ತಲ್ಲ. ನಿಮ್ಮನ್ನ ಏನಂತ ಕರೀಲಿ? ಹುಚ್ಚ ಅಂತ ಕರಿ, ಪರವಾಗಿಲ್ಲ. ಅದು ನಿಮಗೆ ಸೂಟ್ ಆಗಲ್ಲ ಯಜಮಾನ್ರೆ. ನೀವು ನನ್ನ ಕನ್ಸಿನ ರಾಜ ಅಲ್ವಾ, ಡ್ರೀಮ್ ಬಾಯ್ ಅಂತ ಕರಿತೀನಿ. ಇಲ್ಲ ಅದು ಸೂಟ್ ಆಗಲ್ಲ ನಿಮಗೆ. ಅದು ಬರೀ ಚಾಕ್ಲೇಟ್ ಹೀರೋಗೆ ಮಾತ್ರ ಸೂಟ್ ಆಗೋದು. ನೀವು ಆಕ್ಷನ್ ಹೀರೋ ಅಲ್ವಾ? ಸಿಕ್ಸ್ ಪ್ಯಾಕ್ ಯಜಮಾನ್ರಿ ಅಂತ ಕರಿತೀನಿ. ಓಕೆನಾ ಸಿಕ್ಸ್ ಪ್ಯಾಕ್ ಯಜಮಾನ್ರಿ?
ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ? ನಾಚಿಕೆ ಗಿಚ್ಕೆ ಎಲ್ಲ ಊರಿನ ನಾಚಿಕೆ, ಅದು ಯಜಮಾನ್ರ ಮುಂದೆ. ಈಗ ನೀನೇ ಇಲ್ಲಿಂದ ಹೋಗ್ತೀಯ, ನಾನೇ ಹೋಗ್ಲಾ? ಇಬ್ರು ಓಡೋಗೋಣ. ನಿಂದು ಯಾಕೋ ಅತಿ ಆಗ್ತಾ ಇದೆ. ಮಯೂರಿ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಾ ಇದ್ಯಾ? ಇದು ಚೆನ್ನಾಗಿ ಕಾಣಲ್ಲ. ಮೊದ್ಲೋಗಿ ಸಾರಿ ಕೇಳು. ನಾನು ಅವಳ ಹತ್ರ ಸಾರಿ ಕೇಳದ? ಸಾಧ್ಯನೇ ಇಲ್ಲ. ನಾನೇನ್ ಸುಮ್ನೆ ಆರೋಪ ಮಾಡ್ತಿಲ್ಲ, ಸಾಕ್ಷಿ ಇರೋದಕ್ಕೆ ಹೇಳ್ತಿರೋದು. ಪ್ರೂವ್ ಮಾಡಿ ತೋರಿಸ್ತೀನಿ. ಮಯೂರಿ ಮಯೂರಿ ಅಂತ ಅಲ್ಲಿ ಕಿರಿತಿರ್ತೀಯಲ್ಲ, ಮುಂದೆ ಗೊತ್ತಾಗುತ್ತೆ ಅವಳು ಏನು ಅನ್ನೋದು. ಬರಲ್ಲ 6 ಪ್ಯಾಕೇಜ್. ನಿಜವಾಗ್ಲೂ 6 ಪ್ಯಾಕ್ ಇದೆಯಾ? ಅದನ್ನ ನೋಡ್ತಾನೆ ನೀನು ನನ್ನ ಹಿಂದೆ ಬಿದ್ದಿದ್ದು. ಹೌದಲ್ಲ, ನಾನು ಮತ್ತೆ ಹೋಗಿದ್ದೆ. ಯಜಮಾನ್ರೆ, ನಂಗೆ ಇನ್ನೊಂದ್ಸರಿ ನಿಮ್ಮ 6 ಪ್ಯಾಕ್ ನೋಡಬೇಕು ಅಂತ ಆಸೆ ಆಗ್ತಿದೆ. ನೋಡ್ತೀನಿ. ಸೈಕೋ. ಚಿಂಟು, ಏನೋ ಮಾಡ್ತಿದ್ಯಾ ಹ್ಯಾಂಡಿಕ್ಯಾಮ್ ಇಟ್ಕೊಂಡು? ಅಮ್ಮ ನೋಡಿದ್ರೆ ಬೈತಾರೆ, ಅದಕ್ಕೆ ಅಮ್ಮಂಗೆ ಗೊತ್ತಿಲ್ದಂಗೆ ಎಲ್ಲಾನು ಶೂಟ್ ಮಾಡ್ತಿದ್ದೀನಿ. ಓಹೋ, ಏನು ಶೂಟ್ ಮಾಡ್ತಿದ್ಯಾ ನೋಡೋಣ, ಕೊಡು. ಅಕ್ಕ, ನಾನು ಆಚೆ ಕಡೆ ಆಟ ಆಡ್ಕೊಳ್ತಿರ್ತೀನಿ, ಎಲ್ಲ ನೋಡಿ ಮುಗಿಸಾದ್ಮೇಲೆ ತಂದ್ಕೊಡು. ಸರಿ. ಊಟದಲ್ಲಿ ಎಷ್ಟು ಕ್ಯೂಟ್ ಆಗಿದ್ಯಾ. ಆದ್ರೆ ಹೆದ್ರಗ್ ಬಂದ್ರೆ ಯಾಕೆ ಹಾಗೆ ಮುಖ ಗಂಟಾಕೋತೀಯ? ಅದು ನಿನಗೆ ಸೂಟ್ ಆಗಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು 6 ಪ್ಯಾಕ್ ಯಜಮಾನ. ನನ್ನ ಪ್ರೀತಿನ ಯಾಕೋ ಅರ್ಥ ಮಾಡ್ಕೋತಿಲ್ಲ. ಹುಚ್ಚಿ ಆಗ್ಬಿಟ್ಟಿದ್ದೀನಿ, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ನೋಡು 6 ಪ್ಯಾಕ್, ನಮ್ಮಿಬ್ರು ಜೋಡಿನ ವಿಶ್ವಾಮಿತ್ರ ಮೇನಕೆಗೆ ಹೋಲಿಸ್ಬೇಡ. ಕೃಷ್ಣ ರುಕ್ಮಿಣಿ ಅಂತ ತಿಳ್ಕೊ. ನಮ್ಮಿಬ್ರು ಜೋಡಿ ಅಷ್ಟು ಚೆನ್ನಾಗಿದೆ. ಐ ಲವ್ ಯು 6 ಪ್ಯಾಕ್. ಹೋಗ್ಬಿಟ್ಟೈತೆ ಓಯ್ ನಮ್ದಕ್ಕೆ ಜಾಂಗೆ ಹೋಗ್ಬಿಟ್ಟೈತೆ. ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ.
ಯಜಮಾನ್ ರೇ ಪ್ಯಾಗೆ ಆಗ್ಬಿಟ್ಟೈತಿ ಐ ಲವ್ ಯು ಸಿಕ್ಸ್ ಪ್ಯಾಕ್ ಲವ್ ಯು ಲವ್ ಯು ಲವ್ ಯು ಲವ್ ಯು